ಅಮ್ಮಕ್ಕ ಬನ್ನಿ ಕ್ಯಾಮ್ರಾ ಇಟ್ಟು ಬರ್ಬೇಕಲ್ಲ ಯವ್ವ. ಹೇಳಪ್ಪ. 2015 ನಮ್ಮ ಅಣ್ಣನ ಮದುವೆ ಆತ. 10ನೇ ತಾಲೂಕು ಕೈಗಿಡಿ ಒಳಗೆ ಗೊತ್ತದ ನಿನಗ. ಬೇರೆ ಜೊತೆಕಿನ ಮದುವೆ ಬಂದೀವಿ ಅಂತೇಳಿ ಬಾಳ ಕಷ್ಟ ಆತ, ಬಾಳ ತ್ರಾಸ ಆತ, ನಿನಗ್ ಬಾಳ ನೋವು ಆತ. ಈಗ ನಮ್ಮೂರಾಗ ಎಂತೆಂತ ಮದುವೆಗಳು ಹೊಡ್ಯಾತಾವ. ನಮ್ಮೂರಾಗ ಅಷ್ಟೇ ಅಂತಲ್ಲ, ಬೇರೆ ಎಲ್ಲಾ ಕಡೆ ಬೇರೆ ಬೇರೆ ಜಾತಿ ಮಾಡ್ಕೊಳ್ಳೋದು ತಪ್ಪಂತ ಹೇಳೋದಿಲ್ಲ ನಾನು. ಆದ್ರೆ ನಮಗ ಎಷ್ಟು ಕಾಡಿದ್ರಲ್ಲ, ಈಗಿನ ಜನತೆಗೆ ಏನ್ ಹೇಳ್ತೀವಿ? ನಮಸ್ಕಾರ. ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಪ್ರತಿಯೊಬ್ಬರು ಹೇಳ್ತೀನಿ, ಪ್ರೀತಿಸೋದು ತಪ್ಪಲ್ಲ. ಪ್ರೀತಿ ಮಾಡಿದ್ಮೇಲೆ ಮನೆಯಾರನ್ನ ಒಪ್ಪಿಸ್ಕೊಂಡ ಅವ್ರ ತಾಯಿ ತಂದಿಗೆ ಏನೂ ಕಷ್ಟ ಕೊಡ್ಲಾರ್ದಂಗ ನೀವು ನಿಂತ ಮೊದಲು ಮದುವೆ ಮಾಡ್ಕೊರಿ ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ ನನ್ನ ಮಕ್ಕಳಾಗ್ಲಿ ಇನ್ನೊಬ್ಬ ನನ್ನ ಮಕ್ಳಂತಾರೆ ಇನ್ನಷ್ಟಾಗ್ಲಿ ಓಡಿ ಹೋಗಿ ಜೀವನ ಕಟ್ಕೊಂಡು ಜೀವನ ಮಾಡೋದು ಭಾಳ ಕಷ್ಟ ಐತಿ. ನಮಗೆ ಬಂದಂಥ ಕಷ್ಟ ಅಂತರೂ ಯಾರಿಗೂ ಬರಬಾರ್ದು. ಯಾಕಂದ್ರೆ ನಿಮ್ಮ ಅಂಬಕ್ಕ ಕಷ್ಟ ಹೇಳ್ಕೊಬಾರ್ದು ಅನ್ನೋದೈತಿ. ಬರೀ ನನ್ನ ಸುಖ ಅಷ್ಟ ಎಲ್ಲರಿಗೂ ಗೊತ್ತಿಲ್ಲ ಅನ್ನೋದೈತಿ. ಯಾಕಂದ್ರೆ ಈಗ ಯಾಕೆ ಬಸವಣ್ಣವ್ರು ಹೇಳ್ಯಾರು, ಪ್ರತಿಯೊಂದು ಮನೆಗೂ ಒಂದೊಂದು ಜಾತಿ, ಒಂದೊಂದು ನೀತಿ, ಒಂದೊಂದು ನಿಯಮ ಇರ್ತಾವೆ. ಅವೆಲ್ಲ ಒಂದಾಗ್ಬೇಕು ಅನ್ನೋದು ಅವ್ರ ಆಸೆನೂ ನಮ್ಮ ಆಸೆನೂ. ನಮಗೆ ಮಾಡ್ದಂಗೆ ಹಿರಿಯರಾಗಲಿ ಊರಿನ ಗ್ರಾಮಸ್ಥರಾಗಲಿ ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ಊರಾಗ ತಪ್ಪಾಗೋದ. ನಮ್ಮ ಜೀವನದಾಗ ಎಷ್ಟೋ ತಪ್ಪು ನಡೀತಾವಪ್ಪ. ಈಗ ನಾ ಹೇಳೋದಂದ್ರೆ ಎಲ್ಲರೂ ಪ್ರೀತಿಸ್ರಿ, ಆದ್ರೆ ಪ್ರೀತಿಸಿ ನನಗೆ ಮಾಡ್ದಂಗ ಮಾಡ್ಕೊಳಕ ನನಗೆ ಶಕ್ತಿ ಇತ್ತ, ಧೈರ್ಯ ಇತ್ತ, ಹಿಂದೆ ನನ್ನ ತವ್ರ ಮನೆ ಬೆಂಬಲ ಇತ್ತ. ಆದ್ರೆ ಎಲ್ಲರಿಗೂ ಹಂಗಿರಂಗಿಲ್ಲ. ಎಷ್ಟೋ ಮಂದಿ ಸುಸೈಡ್ ಮಾಡ್ಕೋತಾರೋ. ಮನೆ ಮಗಳು ಹೋಗಿದ್ದಕ್ಕೆ ನಮ್ಮ 3 ಮಂದಿ ಆತ್ಮಹತ್ಯೆ ಮಾಡ್ಕೊಂಡರು. ಅಂತ ಘಟನೆ ಯಾವುದೂ ಆಗ್ಬಾರ್ದು. ಇರೋದು ಒಂದು ಜೀವನ, ಇರೋ ತಕ್ಕ ಖುಷಿಯಾಗಿರೋ, ನಕ್ಕೊಂತಿರ್ನು, ಎಲ್ಲಾರು ನಗಸುನು, ನಾವು ನಗುನು. ಅದಕ್ಕೆ ಇದನ್ನ ಹೇಳಪ್ಪ. ಓಕೆ, ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ. ಈಗ ಹೆಣ್ಣಿಗೆ ಸೀರೆ ಹಾಕಿ ಅಂದ. ಬಾಯ್.